ಲೈಟ್, ಕ್ಯಾಮರಾ, ರೋಲಿಂಗ್, ಆಕ್ಷನ್. ಹಾಯ್ ಹಲೋ ನಮಸ್ಕಾರ. ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಒಂದು ಹೊಸ ನೇಮ್ ಆಗಿರುತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಏನಪ್ಪ ನಾನು ತೊಗೊಂಡು ಬಂದಿದ್ದೆ ಆ್ಯಂಡ್ ಏನಪ್ಪ ತೋರಿಸ್ತಾ ಇದ್ದೀನಿ ಅನ್ನೋದಾದರೆ, ನಮ್ಮ ಮನೆ ಮುಂದೆ ಆ್ಯಂಡ್ ನಮ್ಮ ಮನೆ ಸುತ್ತ ಏನೇನು ಪ್ಲೇಸಸ್ ಇದೆ ಆ್ಯಂಡ್ ಯಾವ್ಯಾವ ಥರ ಇದೆ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಬೀಚ್ಗೆ ಎಷ್ಟು ದೂರ ಇದೆ ನಮ್ಮ ಮನೆಯಿಂದ. ಅದಷ್ಟನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಬೀಚ್ಗೆ ಹೋಗೋಣ. ಯಾವ್ಯಾವ ಥರ ಇದೆ ನಮ್ಮ ಮನೆ ಮುಂದ್ಗಡೆ ಅಂತ ಪ್ಲೇಸು ಸಹ ನಿಮ್ಗೆ ತೋರಿಸ್ತೀನಿ. ಹಂಗೆ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇದು ನಮ್ಮ ಮನೆ ಮುಂದೆ ಇರುವಂಥದ್ದೊಂದು ಸಣ್ಣ ತೋಟ ಇದೆ, ನಮ್ಮದಲ್ಲ ಬೇರೆಯವ್ರದ್ದು. ನಿಜವಾಗ್ಲೂ ನೋಡೋದಕ್ಕೆ ತುಂಬ ಗ್ರೀನರಿ ಆಗಿರುತ್ತೆ. ಇಲ್ಲಿ ಅವಾಗವಾಗ ನವಿಲುಗಳೆಲ್ಲ ಬಂದು ಹೋಗ್ತಾ ಇರ್ತವೆ. ಆ್ಯಂಡ್ ಪರ್ಸ್ನಲಿ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡ್ರೆ ನನಗೆ ಸ್ಯಾಟಿಸ್ಫೈ ಫೀಲ್ ಆಗುತ್ತೆ. ಆ್ಯಂಡ್ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಇರುವಂಥ ಗಿಡ ಮರಗಳೆಲ್ಲ ಟೋಟಲಿ ನಮಗೆ ವೈಬ್ ಕೊಡೋದು, ಒಂದು ಗ್ರೀನರಿ ಆಗಿ ಒಂದು ಪೀಸ್ ಅನ್ನೋ ಒಂದು ನಮಗೆ ವೈಬ್ ಕೊಡೋದು. ಈಗ ನೀವು ನೋಡ್ತಾ ಇರೋಂಥ ದಾರಿ ಬಂದು ನಮ್ಮ ಮನೆಗೆ ಎಂಟ್ರೆನ್ಸ್ ಆಗೋ ದಾರಿ, ಅಂದರೆ ಫ್ರಂಟ್ ಗೇಟ್ ಅಂತ ಹೇಳ್ತೀನಿ. ಅಲ್ಲಿ ಒಬ್ಬನಿಗೆ ಆಲ್ರೆಡಿ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿದೆ. ಅದಕ್ಕೆ ವೇಟ್ ಮಾಡ್ತಾ ಇದ್ದೇನೆ ಅನ್ಕೊತೀನಿ. ಆಚೆ ಬಂದೆ ಆ್ಯಂಡ್ ನೋಡಿದ್ರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಆ್ಯಂಡ್ ಈ ಒಂದು ದೇವಸ್ಥಾನ ನಿಮ್ಗೆ ಗೊತ್ತಿರುತ್ತೆ, ಇದನ್ನ ಜಟಕೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ. ಒಬ್ಬ ಏನೋ ಹೋಗೋದಕ್ಕೆ ವೇಟ್ ಮಾಡ್ತಾ ಇದ್ದಾನೆ ಅನ್ಕೊಂಡೆ, ನೋಡ್ರೆ ಅವನಿಂದ ಇನ್ನೊಬ್ಬನೂ ಇದ್ದಾನೆ. ಇದೇ ದಾರಿಲೇ ನಾವು ಇವಾಗ ಹೋಗ್ಬೇಕಾಗಿರೋದು. ಸರಿ ರೆಡಿಯಾಗಿದ್ದಾರಲ್ಲ ಬನ್ನಿ ಕರ್ಕೊಂಡೋಗೋಣ ಅಂತ ಸರಿ ಅಂತ ಬೈಕೊಂಡೇ ಕರ್ಕೊಂಡೋದ. ಏನಕ್ಕೆ ಬೈತಾ ಇದ್ದಾನಪ್ಪ ಅಂತಂದರೆ, ನಿಜವಾಗ್ಲೂ ಅವರು ಅಷ್ಟೊಂದು ಡೀಸೆನ್ಸಿ ಫೆಲೋನ್ಸ್ ಅಂತೂ ಅಲ್ವೇ ಅಲ್ಲ. ಆ್ಯಂಡ್ ಬೀಚ್ಗೆ ಹೋಗುವಂಥ ದಾರಿ ತುಂಬ ಮಜವಾಗಿರುತ್ತೆ. ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ಗೈಸ್, ನಿಮ್ಗೆ ಇದೊಂದು ಹೇಳಬೇಕು, ನೀವೀಗ ನೋಡ್ತಿರೋಂಥ ಪ್ಲೇಸ್ ಏನಿದೆ ಮುಂಚೆ ಈ ಥರ ಇರಲಿಲ್ಲ. ಈಗ ಜನ ಇಲ್ಲಿ ವಾಸ ಮಾಡ್ತಿರೋ ಕಾರಣದಿಂದ ಕಾಂಪೌಂಡ್ ಆಗಿರಲಿ ಮನೆ ಆಗಿರಲಿ ನಿಮಗೆ ಕಾಣಿಸ್ತಾ ಇದೆ. ಬಟ್ ಮುಂಚೆ ಬರೀ ಬೀಚ್ಗೆ ಹೋಗುವಂಥ ದಾರಿ ಅಷ್ಟೇ ಇರ್ತಿತ್ತು, ಬಿಟ್ಟರೆ ಬೇರೆ ಏನೇನೂ ಇಲ್ಲಿ ಇರ್ತಾ ಇರಲಿಲ್ಲ. ಈಗಲೇ ಇಲ್ಲಿ ಕಾಂಪೌಂಡು ಅದು ಇದು ಅಂತ ಬಂದಿರೋದು. ನೋಡೋದಕ್ಕೆ ತುಂಬ ಅಂದರೆ ಇಲ್ಲೂ ಸಹ ಗ್ರೀನರಿ ಆಗಿರುತ್ತೆ. ಒನ್ಸ್ ನಾನು ಬೀಚ್ಗೆ ಅಂತ ಹೋಗ್ತಾ ಇರೋ ಟೈಮಲ್ಲಿ ಎಕ್ಸಾಕ್ಟ್ ಇದೇ ಒಂದು ಪ್ಲೇಸಲ್ಲಿ ಒಂದು ಆಮೆನ ನೋಡಿದ್ದೆ ನಾನು, ತುಂಬ ದೊಡ್ಡದು ಆಮೆ. ಆ್ಯಂಡ್ ಅದು ಆಮೆ ಸ್ಟೋರಿ ಏನಪ್ಪ ಅನ್ನೋದಾದ್ರೆ, ಆಮೆಗೆ ಬೀಚಲ್ಲಿ ಅದರದ್ದು ಕೈ ಕಟ್ಟಾಗಿ ಒದ್ದಾಡ್ತಿತ್ತು. ಯಾರೋ ಒಬ್ಬರು ಫೋನ್ ಮಾಡಿ ಒಂದು ರೆಸ್ಕ್ಯೂ ಟೀಮ್ಗೆ ಫೋನ್ ಮಾಡಿಕೊಂಡು ಅದನ್ನ ಕಾಪಾಡಿದ್ದಾರೆ. ನನಗಿಲ್ಲಿ ತುಂಬ ಖುಷಿ ಆಗ್ತಿರೋದು ಏನಪ್ಪ ಅನ್ನೋದಾದರೆ, ನನಗೆ ಇವ್ರುಗಳನ್ನ ನೋಡಿ. ಆ್ಯಂಡ್ ನಿಮಗೆ ಇವರಿಬ್ಬರನ್ನ ಪರಿಚಯ ಮಾಡಿಕೊಟ್ಟಿಲ್ಲಲ್ಲ, ಬನ್ನಿ ಮಾಡಿಕೊಡ್ತೀನಿ. ಇವನ ಹೆಸರು ರಾಕಿ ಅಂತ, ರೀಸೆಂಟ್ ಪರಿಚಯ ಆಗಿರೋದು. ಆ್ಯಂಡ್ ಅಲ್ಲಿರುವಂಥ ಆಸಾಮಿ ನನ್ನ ಮೋಸ್ಟ್ ಫೇವ್ರೇಟ್ ಪರ್ಸನ್ ಅಂತಲೇ ಹೇಳ್ಬೋದು. ಇವನ ಹೆಸರು ಚಿಕ್ಕು ಅಂತ. ತುಂಬ ಅಂದರೆ ತುಂಬ ನನಗೆ ಕ್ಲೋಸು, ಸೀರಿಯಸ್ ಆಗಿ. ಆ್ಯಂಡ್ ಇವರಿಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಸ್. ಅರೆ ಊಟದ ವಿಷಯದಲ್ಲಿ ಮಾತ್ರ ಪಕ್ಕ ಎನಿಮಿಗಳು. ಆ್ಯಂಡ್ ನಿಮಗೆ ಈಗ ತೋರಿಸಿದ್ನಲ್ಲ ಈ ಒಂದು ಗೇಟ್ ಇದೆ ನೋಡಿ, ಇಲ್ಲದೆ ಈ ಗೇಟ್ ನೀವು ದಾಟ ಆದಮೇಲೆ ನಿಮಗೆ ಯಾವುದೇ ಥರದ ಮನೆಗಿನೇ ಏನೂ ಕಾಣಿಸಲ್ಲ. ಬಿಕಾಸ್ ಈ ಒಂದು ಗೇಟ್ ಏನಪ್ಪ ಅನ್ನೋದಾದರೆ, ಆ್ಯಂಡ್ ಈ ಪ್ಲೇಸಲ್ಲಿ ನಿಮಗೆ ತರಕಾರಿ ಮೀನ್ಸ್ ಲೈಕ್ ಕಡಲೆಕಾಯಿ, ಭತ್ತಗಳು ಆ ಥರ ಅಂತ ಬೆಳೆಸೋವಂಥ ಜಾಗ ಇದು. ಹಾಗಾಗಿ ಅವ್ರದ್ದೇ ಅಂತ ಒಂದು ಸೇಫ್ಟಿ ಪರ್ಪಸ್ಸಿಗೋಸ್ಕರ ಅವರೇ ಒಂದು ಬೇಲಿ ಹಾಕಿ ಮತ್ತು ಅದೊಂದು ಗೇಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ನೋಡೋದಕ್ಕೆ ತುಂಬ ಗ್ರೀನರಿ ಆಗಿದೆ. ಆ್ಯಂಡ್ ಈ ಪ್ಲೇಸ್ ಬಂತು ಅನ್ನೋದಾದರೆ, ಹೇಳಿದ ತಕ್ಷಣ ಅಣ್ಣ ನುಗ್ಗೆ ಬಿಟ್ಟ ಒಳಗೆ, ಪರವಾಗಿಲ್ಲ. ಈ ಒಂದು ಪ್ಲೇಸ್ ಏನಪ್ಪ ಅನ್ನೋದಾದರೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಬದನೆಕಾಯಿ ಮತ್ತು ಸೋರೆಕಾಯಿ ಅಂಥದ್ದನ್ನು, ಪಡವಲಕಾಯಿ ಆ ಥರದ್ದೆಲ್ಲ ನಿಮಗೆ ಇಲ್ಲಿ ಬೆಳೆಸಿದ್ದಾರೆ ಅವರು. ಆ್ಯಂಡ್ ಇನ್ನು ಮುಂದೆ ಹೋಗ್ತಾರೆ ನಿಮಗೆ ಅಂದರೆ ಲೈಕ್ ಗ್ರೀನ್ ಲೀಫ್ ಅಂತ ಹೇಳ್ತಾರಲ್ಲ, ಅಂದರೆ ಅರ್ಗಿ ಸೊಪ್ಪು ಅಂತ ನಾವು ಹೇಳ್ತೀವಿ. ಆ್ಯಂಡ್ ಬೆಂಗಳೂರಲ್ಲಿ ಬಸ್ಲೆ ಸೊಪ್ಪು ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಇಲ್ಲಿದೆ. ಆ್ಯಂಡ್ ನಿಮ್ಮ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ಕಡಲೆಕಾಯಿನ ಬೆಳೆಸಿ ಅದನ್ನ ಕಿತ್ತು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಎಲ್ಲ ಆಗಿದೆ ಈಗ. ಯಾವುದೇ ಥರದ ಕಡಲೆಕಾಯಿನ ಯೂಸ್ ಮಾಡೋಂಥದ್ದು ಯಾವುದೂ ಇಲ್ಲ ಈಗ ಅಲ್ಲಿ. ಲೈಕ್ ಪಕ್ಷಿಗಳು ತಿನ್ಕೊಂಡು ಹೋಗೋ ಥರ ಇಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ನೀವೀಗ ನೋಡ್ತಿರೋಂಥ ಗೇಟ್ ಬಂದುಬಿಟ್ಟು ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ ಎಷ್ಟು ಭತ್ತನ ಹೂಳಿದ್ದಾರೆ ಅನ್ನೋದನ್ನ. ಇಲ್ಲಿ ರೀಸೆಂಟಾಗಿ ಅಕ್ಷಯ ತೃತೀಯ ಅಂತ ಒಂದು ಹಬ್ಬ ಆಗಿದ್ದ ದಿನ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿ ಎಲ್ಲರೂ ಅಲ್ಲಿ ಭತ್ತ ಹೂಳ್ತಾರೆ. ನಾವು ಕರಾವಳಿ ಆಗೋದ್ರಿಂದ ನಮ್ಮ ಸೈಡು 2 ಟೈಮ್ಸ್ ಭತ್ತ ಹೂಳ್ತಾರೆ. ಬಟ್ ಬೇರೆ ಕಡೆ ಫಾರ್ ಎಕ್ಸಾಂಪಲ್ ಮಲೆನಾಡು ಆ ಥರದೆಲ್ಲ 3 ಟೈಮ್ಸ್ ಭತ್ತ ಹೂಳ್ತಾರೆ.
ಸೊ ಭತ್ತ ಉಳೋದಕ್ಕೆ ಯಾವುದೇ ಥರದ ಈ ಥರ ಲೈಕ್ ವೆದರ್ ಅನ್ನೋದಿಲ್ಲ. ಬೇಸಿಗೆಗಾಲಾದ್ರೂ ಓಕೆ, ಚಳಿಗಾಲಾದ್ರೂ ಓಕೆ, ಮಳೆಗಾಲನೂ ಓಕೆ. ಸೊ ಇಲ್ಲಿ ನೋಡ್ರಪ್ಪ, ಇವ್ರನ್ನ ನೋಡೋದಕ್ಕೆ ನಂಗೆ ಆ್ಯಕ್ಚುಲಿ ಖುಷಿ ಆಗ್ತಿರೋದು, ಎಷ್ಟು ಆಟ ಆಡ್ತಾ ಇದ್ದಾರೆ ಅನ್ನೋದಾದರೆ ನಂಗೆ ನಿಜವಾಗ್ಲೂ ಲಿಟ್ರಲಿ ಕರ್ಕೊಂಬಂದಿದ್ದಕ್ಕೂ ಸಾರ್ಥಕ ಅನ್ನೋ ಅಷ್ಟು ಫೀಲ್ ಆಯಿತು ಮಾತು. ನಿಂತ್ಕೊ ಸಾಕಾ? ಸಮಾಧಾನನಾ? ಬಾ ಬಾ, ಹೋಗು, ಮುಂದೋಗು. ಆ್ಯಂಡ್ ಗೈಸ್, ಇಲ್ಲೊಂದು ಗೇಟ್ ಕಾಣಿಸ್ತಾ ಇದೆ ನಿಮಗೆ. ಸೊ ಈ ಒಂದು ಗೇಟ್ನ ನೀವು ದಾಟ್ಕೊಂಡು ಹೋದ್ರಿ ಅಂತಂದರೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇರೋದು ನಿಜವಾದ ಸ್ವರ್ಗ ಅನ್ನೋದು. ಬನ್ನಿ, ನಾನು ತೋರಿಸ್ತೀನಿ ನಿಮಗೆ ಈಗ. ಆ್ಯಂಡ್ ಫೈನಲಿ ನೋಡಿ, ನಾವು ಆಲ್ರೆಡಿ ಬಂದ್ರಿ ಬೀಚಿಗೆ. ಇದು ಕಂಡ್ರೆ ನಿಜವಾದ ಸ್ವರ್ಗ ಅನ್ನೋದಂದರೆ, ಸೀರಿಯಸ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ, ಮನ್ಸಿಗೆ ಎಷ್ಟೇ ಬೇಜಾರಾಗಿರಲಿ, ಒಂದು ಸಲ ಬಂದು ಆ ಸಮುದ್ರ ಹತ್ರ ಬಂದು ಕುತ್ಕೊಂಡು ಅಲೆಗಳನ್ನ ನೋಡಿದ್ರೆ ನಿಜವಾಗ್ಲೂ ಮನ್ಸಿಗೆ ಯಾವುದೇ ಥರದ ನಮಗೆ ಏನು ಕಷ್ಟ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಅಷ್ಟು ಚೆನ್ನಾಗಿದೆ. ಆ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ. ಸೊ ನಿಮಗೂ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಾಗಿದ್ದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಒಂದು ಫೇವ್ರೆಟ್ ಬೀಚ್ ಯಾವುದು ಅನ್ನೋದನ್ನು ಸಹ ತಿಳಿಸಿ. ಆ್ಯಂಡ್ ಬನ್ನಿ, ನಮ್ಮ ಬೀಚ್ನ ನಾನು ತೋರಿಸ್ತೀನಿ. ಆ್ಯಂಡ್ ಬೇಸಿಕಲಿ ಫಸ್ಟ್ ನಾವು ಬೀಚಿಗೆ ಬಂದರೆ ಮಾಡೋ ಕೆಲಸ ಏನು ಹೇಳಿ, ಜೈ ಶ್ರೀರಾಮ್ ಅಂತ ಬರೆದು ಕೂತ್ಕೊಳ್ಳೋದು. ಸೊ ನಾನು ಅದೇ ಥರನೇ ಮಾಡಿದೆ. ಆ್ಯಂಡ್ ಹೆಂಗಿದ್ರು ನನ್ನ 2 idiots ಬೇರೆ ಬಂದಿದ್ರಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಟೈಮ್ ಸ್ಪೆಂಡ್ ಮಾಡಿದೆ. There's a beauty in the way you're worn and the sharpness of your thorns, so vibrant in the imperfections. In the pain there's something real, all that anger so concealed. Still you're lost in how to feel. Just let me hold that severed heart. ಏನು ಇಬ್ಬರಲ್ಲಿ ಒಬ್ಬನಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ಅವನು ಅವ್ರ ಗ್ಯಾಂಗಲ್ಲಿ ಅವನ ಲೀಡ್ರ್ ಬಂದ ಅಂತ ಓಡೋಗ್ಬಿಟ್ಟ. ಇವನು ಹೋಗ್ತಾ ಇದ್ದ, ಬಟ್ ಭಯ ಅಂತ ಇಲ್ಲೇ ಕೂತಿದ್ದಾನೆ ಅಷ್ಟೇ ಬಿಟ್ಟರೆ. ಆ್ಯಂಡ್ ಗೈಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಹೊನ್ನಳ್ಳಿಯ ಬೀಚ್ ಅಂತ. ಅದನ್ನ ದಾಟ್ಕೊಂಡು ಹೋಗ್ಬೇಕು ನೀವು. ಆ್ಯಂಡ್ ಈ ಕಡೆ ಹೋದ ಅಂತಂದರೆ ನಿಮಗೆ ಅಳವೆದಂಡೆ ಸಿಗುತ್ತೆ. ಸೊ ಪ್ರೆಸೆಂಟ್ ನಾವು ಈಗ ಹೋಗ್ತಾ ಇರೋದು ಅಲ್ಲೇ. ಆ್ಯಂಡ್ ದೂರದಿಂದ ನಾನು ಏನೋ ನೋಡ್ದಂಗಾಯ್ತು ಅಂತ ಹತ್ರ ಹೋದೆ. ಬಟ್ ಸೀರಿಯಸ್ ಆಗು ಹತ್ರ ಹೋದ ತಕ್ಷಣ ನಂಗೆ ಸಖತ್ ಬೇಜಾರಾಗೋಗ್ಬಿಡ್ತು. ನಿಮಗೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಹೇಳಿದ್ದೆ ಒಂದು ಆಮೆದು ಸ್ಟೋರಿ ಬಗ್ಗೆ. ಒಂದು ರೆಸ್ಕ್ಯೂ ಟೀಮ್ ಬಂದ್ಬಿಟ್ಟು ಅದನ್ನ ಸರ್ವೈ ಮಾಡ್ಕೊಂಡು ತಗೊಂಡೋದ್ರು ಅಂತ. ಬಟ್ ಅದಕ್ಕಿಂತ ದೊಡ್ಡದಾಗಿ ಇಲ್ಲೊಂದು ಆಮೆ ನಿಜ ಸತ್ತು ಬಿದ್ದಿತ್ತು. ನಿಜ ನೋಡಿ ಬೇಜಾರಾಗೋಯ್ತು. ಬದುಕಿದ್ರೆ ಸೀರಿಯಸ್ ಆಗಿ ಎಷ್ಟೋ ಖುಷಿ ಪಡ್ತಾ ಇದ್ದೆ ನಾನು. ಬಟ್ ಅನ್ಫಾರ್ಚುನೇಟ್ಲಿ ಸತ್ತೋಗ್ಬಿಟ್ಟಿದೆ. ಆ್ಯಂಡ್ ಅದನ್ನ ನೋಡಿ ಹೆಂಗಿದ್ರು ಅದು ಉಲ್ಟಾ ತಿರ್ಕೊಂಡಿತ್ತಲ್ಲ. ಸೊ ಅದನ್ನ ಕರೆಕ್ಟ್ ರೀತಿಲಿ ಮಲ್ಸೋಣ ಅಂತ ಟ್ರೈ ಮಾಡೋಕ್ಕಂತ ಹೋಗಿ ಒಂದು ಕೋಲ್ ತೊಗೊಂಡು ಬಂದೆ. ಬಟ್ ಅದು ಸತ್ತೋಗಿ ಒಂದು 4 days ಆಗಿರ್ಬೋದು. ಸಿಕ್ಕಾಪಟ್ಟೆ ವೇಟ್ ಇತ್ತು ಮಾತ್ರ, ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಲಿಟ್ರಲಿ.
ಸಿಕ್ಕಾಬಡಿ ಅಂದರೆ ಸಿಕ್ಕಾಬಡಿ ವೇಟ್ ಇತ್ತು. ಎಷ್ಟೋ ಟ್ರೈ ಮಾಡಿದೆ ನಾನು, ಹೆಂಗೆಲ್ಲ ಆ್ಯಂಗಲಲ್ಲಿ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನನ್ನ ಕೈಲಿ ಎತ್ತಕ್ಕೆ ಆ ಕಡೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಯಾರಾದರೂ ಕರಿಯೋಣ ಅಂತ ಅಂದ್ಕೊಂಡೆ, ಬಟ್ ಬದುಕಿದ್ರೆ ಕರಿಬೋದಾಗಿತ್ತು, ಸತ್ತಿದ್ರೆ ಯಾರು ಕರೆಯೋದು ಅಂತ ನನ್ನ ಕೈಲಿ ಫೈನಲಿ ಆಗಲಿಲ್ಲ. ಬಟ್ ಗೈಸ್, ಒಂದು ಲಾಸ್ಟ್ ಸ್ಟೆಪ್ ಇಕ್ಬೇಕಾಗಿತ್ತು ಅದನ್ನ ಸರಿಯಾಗಿ ಮಲಿಸೋದಕ್ಕೆ. ಸೊ ಆ ರೀಸನ್ಗೆ ನಾನು ಕಾಲನ್ನ ಯೂಸ್ ಮಾಡಿದೆ. ಬಟ್ ದಯವಿಟ್ಟು ಯಾರಾದರೂ ವೀಡಿಯೋ ನೋಡಿದಾಗ ದಯವಿಟ್ಟು ತಪ್ಪಾಗಂತೂ ತಿಳ್ಕೊಳಕ್ಕೆ ಹೋಗಬೇಡಿ. ನಾನು ಜಸ್ಟ್ ಅದು ನೋಡೋದಕ್ಕೋಸ್ಕರ ಅಷ್ಟೇ ನನ್ನನ್ನು ಟ್ರೈ ಮಾಡಿದೆ. ಬಟ್ ಸೀರಿಯಸ್ಲಿ ಅದನ್ನ ನೋಡಿದಾಗ ತುಂಬ ಬೇಜಾರಾಗೋಯಿತು ಆ್ಯಂಡ್ ತುಂಬ ಸ್ಮೆಲ್ ಸಹ ಇತ್ತು. ಎಷ್ಟು ದೊಡ್ಡ ಆಮೆ ಅಂದರೆ ನಿಮಗೆ ವೀಡಿಯೋದಲ್ಲಿ ಅಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡಿದಾಗ ತುಂಬ ಅಂದರೆ ತುಂಬ ದೊಡ್ಡ ಆಮೆ ಆಗಿತ್ತು ಅದು. ನಿಜ ತುಂಬ ಬೇಜಾರಾಗೋಯಿತು ನನಗೆ. ಏನು ಮಾಡೋಕ್ಕಾಗುತ್ತೆ, 4 days ಆಯಿತು ಅಂದಮೇಲೆ ಏನು ಮಾಡೋದಕ್ಕಾಗಲ್ಲ. ಸೊ ಹಂಗೆ ಏನು ಮಾಡೋದು, ಇವಾಗ ಅದನ್ನ ಹೂತಾಕೋಕ್ಕೂ ಆಗಲ್ಲ ಅಂತ ನಾವು ಹಂಗೆ ಇಟ್ಬಿಟ್ಟು ಬಂದೆ ವಾಪಸ್ಸು. ಸೊ ಅದನ್ನ ಅಲ್ಲಿಟ್ಟು ಮುಂದೆ ಬಂದಾಗ ಅಲ್ಲಿ ನಿಮಗೆ ಕಾಣಿಸ್ತಿರುವಂಥದ್ದು ಒಂದು ಬೀಚ್, ಓಕೆನಾ. ಸೊ ಇಲ್ಲಿ ನಿಮಗೆ ಅಳವೆ ದಂಡೆ ಇದೆ. ಸೊ ಅಳವೆ ದಂಡೆಗೆ ಆ್ಯಂಡ್ ಬೀಚಿಗೆ ಏನಕ್ಕೆ ಅಷ್ಟೊಂದು ಹತ್ರ ಇರೋದು ಅನ್ನೋದು ನಾನು ಇವತ್ತು ಕಂಪ್ಲೀಟಾಗಿ ನಿಮ್ಮ ಮುಂದೆ ನಾನು ತೋರಿಸ್ತೀನಿ. ಯಾಕಂತಂದರೆ ರೀಸೆಂಟಾಗಿ ನಾನು ಮಾಡಿರೋಂಥ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಸಮುದ್ರಕ್ಕೆ ತುಂಬಾ ಹತ್ರ ಇರುವಂಥದ್ದು ಊರು ಯಾವುದಪ್ಪ ಅಂದ್ರೆ ಅದು ಅಳವೆ ದಂಡೆ ಅಂತಲೇ ಹೇಳ್ಬೋದು ಅಂತ. ಸೊ ನಿಮ್ಗಿಲ್ಲಿ ಈ ನೀರು ಕಾಣಿಸ್ತಿದೆ. ಸೊ ಈ ಒಂದು ನೀರು ಎಕ್ಸಾಕ್ಟ್ ಈಗ ನಾನು ತೋರಿಸ್ತಾ ಇರುವಂಥ ಪಾಯಿಂಟಲ್ಲಿ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಆ ರೇಂಜಿಗೆ ಅವ್ರಿಗೆ ಅಲ್ಲಿ ತುಂಬ ಹತ್ತಿರ ಆಗ್ತಿರೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೋಟ್ಸ್ಗಳಿದೆ ಅನ್ನೋದನ್ನ. ಸೊ ಇನ್ನು ಮುಂದೆ ಹೋಗಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಆ ಒಂದು ನೀರು ಇಲ್ಲಿ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಈ ಒಂದು ಊರವ್ರಿಗೆ ಬೀಚು ತುಂಬಾ ಹತ್ತಿರ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಬೋಟ್ಸ್ ಇದೆ ಅಂತ. ಬಟ್ ಬೋಟ್ಸ್ ಇರೋ ರೀಸನ್ ಏನಪ್ಪ ಅನ್ನೋದಾದರೆ, ಇಲ್ಲಿ ಎಲ್ಲರೂ ಇರುವಂಥವ್ರು ಫಿಶರ್ಸ್ ಅಂತಂದರೆ ಮೀನುಗಾರರು. ಆ ಕಾರಣದಿಂದನೇ ಇಲ್ಲಿ ಒಬ್ಬೊಬ್ಬರ ಮನೆ ಮುಂದೆನೇ ಒಬ್ಬೊಬ್ರದ್ದು ಬೋಟ್ಗಳಿರೋದು. ಸೊ ಇಲ್ಲಿ ನೋಡಿ ಎಷ್ಟು ಬೋಟ್ಗಳು ಕಾಣಿಸ್ತಿದೆ ಅನ್ನೋದು. ಆ್ಯಂಡ್ ನೀವು ಈಗ ನೋಡ್ತಾ ಇರ್ಬೋದು ಆ ಮೀನು ಹಿಡಿಯೋದಕ್ಕೆ ಬಲೆಗಳು ಎಷ್ಟು ಇದೆ ಅಂತ. ಆ್ಯಂಡ್ ಗೈಸ್, ಇಲ್ಲಿ ಕಾಣಿಸಿರುವಂಥ ರೋಡ್ ಬಂದು ಸ್ಟ್ರೈಟ್ ಹೋದರೆ ನಿಮಗೆ ನಾನು ರೀಸೆಂಟಲ್ಲಿ ವಿಡಿಯೋ ತೋರಿಸಿದ್ದೆ, ಉಪ್ಪು ತಯಾರು ಮಾಡುವಂಥ ಜಾಗ ಅದು ಅಂತ. ಸೊ ಅದು ಸಿಗುತ್ತೆ. ಆ್ಯಂಡ್ ರೈಟ್ ಕಟ್ ಮಾಡಿದ್ರೆ ನಮ್ಮ ಮನೆ ಬರುತ್ತೆ. ಸೊ ಫೈನಲಿ ನಾವು ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದೀವಿ ಈಗ. ಅಂದರೆ ನಮ್ಮ ಮನೆಯಿಂದ ಹೋಗಿ ಅಳವೆ ದಂಡೆಯಿಂದ ನಾವು ಬಂದಿದ್ದೀವಿ. ಇವಾಗ ತುಂಬಾ ಟೈಮ್ ಆಗಿತ್ತು. ಸೊ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಗೆ ಹೋದ್ಮೇಲೆ ನಮ್ಮಮ್ಮ ಇವಾಗ ಹೋಗಿರ್ತಾರೆ ಗ್ಯಾರಂಟಿ. ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಸೊ ಫೈನಲಿ ಗೈಸ್, ಐ ಹೋಪ್ ನೀವು ತುಂಬಾ ಇಷ್ಟಪಟ್ಟಿರ್ತೀರ ಈ ಒಂದು ವ್ಲಾಗನ್ನು. ಎಷ್ಟೋ ಮಿಸ್ಟರೀಸ್ ಆಯಿತು ಅಲ್ಲಿ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರೋ ವ್ಯೂಸ್ ಎಲ್ಲ ನೋಡಿರ್ತೀರ. ಸೊ ನನಗಂತೂ ಲಿಟ್ರಲಿ ಸಖತ್ ಖುಷಿ ಆಗೋಯ್ತು. ನೀವು ಅಷ್ಟೇ ಖುಷಿ ಪಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಇದೇ ಥರನೇ ಹೆಚ್ಚೆಚ್ಚಾಗಿ ಇನ್ನೂ ತೊಗೊಂಡು ಬರ್ತೀನಿ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್.